ಏನಪ್ಪ ಎಲ್ಲರೂ ಮಾಡುವಂತಹ ಬಹಳ ದೊಡ್ಡ ತಪ್ಪು ಅಂತ ಹೇಳಿದ್ರೆ ಈ ಹಣಕಾಸು ಯೋಜನೆಯನ್ನ ರೂಪಿಸದೇ ಇರುವಂತದ್ದು ಅಥವಾ ಬಜೆಟಿಂಗ್ ಮಾಡದೇ ಇರುವಂತದ್ದು. ಈಗ ನೋಡಿ, ವಾರನ್ ಬಫೆಟ್ ಖ್ಯಾತ ಹೂಡಿಕೆ ತಜ್ಞ ಒಂದು ಮಾತನ್ನ ಹೇಳ್ತಾರೆ. ಯಾರು ಸಂಬಂಧಿಕರ ಮುಲಾಜಿಗೆ ಬಿದ್ದು, ಕುಟುಂಬದವರ ಮುಲಾಜಿಗೆ ಬಿದ್ದು ಹಣಕಾಸನ್ನ ವ್ಯಯ ಮಾಡ್ತಾರೋ, ಹಣಕಾಸನ್ನ ಖರ್ಚು ಮಾಡ್ತಾರೋ, ಆ ವ್ಯಕ್ತಿ ಆರ್ಥಿಕವಾಗಿ ಹಿನ್ನಡೆಯನ್ನ ಅನುಭವಿಸ್ತಾನೆ. ಈಗ ನೋಡಿ, ನಮ್ಮ ದೇಶಕ್ಕೊಂದು ಬಜೆಟ್ ಇರುತ್ತೆ, ನಾವು ಅದೇ ರೀತಿ ನಮ್ಮ ಮನೆಗೊಂದು ಬಜೆಟ್ ಮಾಡ್ಕೋಬೇಕು. ಈಗ ಒಂದು ಕಂಪನಿಗೊಂದು ಬಜೆಟ್ ಇರುತ್ತೆ, ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ, ನಮಗೆ ಆದಾಯದ ಕೊರತೆ ಆದ್ರೆ ಏನ್ ಮಾಡಬೇಕು, ಇದೆಲ್ಲದಕ್ಕೂ ಒಂದು ಪ್ಲಾನ್ ಅನ್ನ ಒಂದು ಕಂಪನಿ ಮಾಡ್ಕೊಂಡಿರುತ್ತೆ. ಹಾಗೇನೆ ನಾನು ದೇಶದ ಬಜೆಟ್ ಅಂತ ಅಂದೆ. ದೇಶದ ಬಜೆಟ್ ಕೂಡ ನಮ್ಮ ದೇಶದಲ್ಲಿ ಬರುವಂತ ಖರ್ಚು ವೆಚ್ಚಗಳೇನು, ನಾವು ಪ್ರಜೆಗಳ ಉದ್ಧಾರಕ್ಕೆ ಎಷ್ಟು ಖರ್ಚು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ಗೆ ಎಷ್ಟು ಖರ್ಚು ಮಾಡಬೇಕು, ಈ ರೀತಿಯ ಒಂದು ಅಂದಾಜಿರುತ್ತೆ. ಅದೇ ರೀತಿ ನಮಗೆ ಬರುವ ಆದಾಯವನ್ನು ನಾವು ಹೇಗೆ ಖರ್ಚು ಮಾಡಬೇಕು ಅನ್ನೋ ಅಂದಾಜನ್ನ ಇಟ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಗುರಿಗಳಿಗೆ ತಕ್ಕಂತೆ ನಾವು ಹೂಡಿಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಈಗ ನೋಡಿ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದು ಗುರಿ ಇರುತ್ತೆ. ಅಲ್ಪಾವಧಿ ಗುರಿ, ಮಧ್ಯಮಾವಧಿ ಗುರಿ, ದೀರ್ಘಾವಧಿ ಗುರಿ ಅಂತ ಹೇಳಿ ಇಟ್ಕೊಳ್ಳೋಣ. ಅಲ್ಪಾವಧಿ ಗುರಿ ಅಂದ್ರೆ ಏನು? ತಡಿಯಪ್ಪ, ನಾನು ಇನ್ನೊಂದು 6 ತಿಂಗಳೊಳಗಡೆ ನಾನೊಂದು ಒಳ್ಳೆ ಫೋನ್ ತಗೋಬೇಕು, ಅದು ಅಲ್ಪಾವಧಿ ಗುರಿ. ಅದೇ ರೀತಿ ನನ್ನ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ನಾನು ಒಂದು ದೊಡ್ಡ ಮೊತ್ತ ಪೇರಿಸ್ಬೇಕು, ಮದುವೆ ಖರ್ಚಿಗೆ ಅಂತೇಳಿ ಒಂದಿಷ್ಟು ಹಣವನ್ನು ಹೊಂದಿಸ್ಕೋಬೇಕು, ನನ್ನ ರಿಟೈರ್ಮೆಂಟ್ಗೆ ಅಂತೇಳಿ ಒಂದಷ್ಟು ಹಣವನ್ನು ಹೊಂದಿಸ್ಕೋಬೇಕು. ಇದು ದೀರ್ಘಾವಧಿ ಗುರಿ. ಈ ರೀತಿ ಗುರಿ ಕೇಂದ್ರಿತ ಹೂಡಿಕೆಯನ್ನ ಮಾಡಿದ್ರೆ ಸರಿಯಾದ ರೀತಿಯಲ್ಲಿ ಹಣವನ್ನು ಹಂಚಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಬಾಸ್ ವಾಲಾ, ಬಿ ದ ಬಾಸ್.